ಯಾವುದೇ ಜಿಲ್ಲೆನಲ್ಲಿ, ಯಾವುದೇ ತಾಲೂಕಲ್ಲಿ, ಯಾವುದೇ ಗ್ರಾಮದಲ್ಲಿ ಹಿಂದೂಗಳ ವಿರುದ್ಧ ಇವತ್ತು ಸುಳ್ಳು ಕೇಸ್ಗಳನ್ನು ಹಾಕ್ತಾ ಹೋದ್ರೆ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ನಮ್ಮ ಶಾಸಕರನ್ನ, ಮಾಜಿ ಶಾಸಕರನ್ನ, ಸಂಸದರನ್ನ, ನಮ್ಮೆಲ್ಲ ಮುಖಂಡರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅನ್ನ ಗೆರಾವ್ ಹಾಕ್ಬೇಕು, ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡುವಂತ ಕೆಲಸ ಆಗ್ಬೇಕು ಅನ್ನುವ ವಿಚಾರವನ್ನು ಕೂಡ ನಮ್ಮ ಅಧ್ಯಕ್ಷನ ದಿನ ತಿಳಿಸಿದ್ದೇನೆ. ಬಂಧುಗಳ ನಮ್ಮ ಕರ್ತವ್ಯ ಇದೆ. ಚುನಾವಣೆಗಳು ಬರ್ತದೆ, ಚುನಾವಣೆಗಳು ಹೋಗ್ತದೆ. ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಾಗ ನಾವು ನಡ್ಕೊಳ್ತೇವೆ ಅಂತಕ್ಕಂಥದ್ದು ಅಷ್ಟೇ ಮುಖ್ಯ. ನಾನು ವೇದಿಕೆ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಕಾರ್ಯಕರ್ತನ ಭರವಸೆನ ಕೊಡ್ತೇನೆ. ಯಾವತ್ತೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು. ಈ ಯಾವುದೇ ದುಷ್ಟ ಶಕ್ತಿಯನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಬಂದೇ ಬರ್ತದೆ. ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ವಿರುದ್ಧ ಏನು ಸುಳ್ಳು ಮೊಕದ್ದಮೆಗಳು ಹಾಕಿದ್ದಾವೆ ಅವೆಲ್ಲವನ್ನು ಕೂಡ ವಿಡ್ರಾ ಮಾಡತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಇದನ್ನು ಕೇವಲ ನಾನು ಚಪ್ಪಾಳೆ ಗಿಟ್ಟಿಸ್ಕೊಳ್ಳಕ್ಕೆ ಮಾತನ್ನು ಹೇಳ್ತಾ ಇಲ್ಲ. ನಮ್ಮ ಕಾರ್ಯಕರ್ತರು ಕೂಡ ಮಾತನಾಡ್ತಾ ಹೇಳಿದ್ರು. ಅವರ ಮನದಾಳದ ಭಾವನೆಯನ್ನು ಕೂಡ ಮನದಾಳದ ಮಾತುಗಳನ್ನು ಕೂಡ ಅವ್ರಿಗೆ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಭಿಪ್ರಾಯ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ. ಹಾಗಾಗಿ ನಮ್ಮ ಕಾರ್ಯಕರ್ತರ ಭಾವನೆಗಳು ನಮ್ಗೆ ಅರ್ಥ ಆಗಿದೆ. ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರು ಆಗ್ತಾ ಇರ್ತಕ್ಕಂಥ ಅಪಮಾನಗಳನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟೇ ಹೇಳ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ